ಯಾರಿನಿ ಮೋಹಿನಿ. ಮಾವ ಎಲ್ಲಿ ಹೋದ್ರು ಅಂತ ನಿಮ್ಗೇನಾದ್ರೂ ಗೊತ್ತಾ? ಅದು ಅಣ್ಣ. ನೀವೀಗ ಹೇಳಲಿಲ್ಲ ಅನ್ಕೊಳ್ಳಿ, ಕೇಕ್ ಕಟ್ ಮಾಡದಿರ್ಲಿ, ಇಲ್ಲಿರೋದನ್ನೆಲ್ಲ ಪೀಸ್ ಪೀಸ್ ಮಾಡಿ ಹೋಗ್ತೀನಿ. ಅಣ್ಣ ಹೊರಗೆ ಹೋಗಿದ್ದಾನೆ. ಬೆಳ್ಳಿ, ನಿನ್ ದೇವ್ರು ಬಂದ್ರು. ಭಗವತೆ ಮಹಾಸುದರ್ಶನಾಯ ವಾಸುದೇವಾಯ. ಹಲೋ ಮಾವ, ಎಲ್ಲಿದ್ದೀರಾ ನೀವು? ಅದು ಅಮೃತ ಕಲಶಾಂತಾಯ ಸರ್ವ ಭಯ ವಿನಾಶಾಯ ಸರ್ವ ರೋಗ ನಿವಾರಣಾಯ ಶ್ರೀ ಶ್ರೀ ಶ್ರೀ. ದೇವಸ್ಥಾನದಲ್ಲಿದ್ದೀರಾ? ಅದು ಬೆಳ್ಳಿಗೋಸ್ಕರ ನಡೀತಿರೋ ಪೂಜೆಗೋಸ್ಕರ ಹೋಗಿದ್ದೀರಾ? ಇಲ್ಲ ಮಾಯಾ. ಬೈರ, ಅಣ್ಣ ಮಾಯನ್ಗೆ ಗಿಫ್ಟ್ ತರಕ್ಕೆ ಹೋಗಿದ್ದಾನೆ. ಅದನ್ನ ಅವಳಿಗೆ ಹೇಳ್ಬೇಡ ಅಂತ ಹೇಳಿದ್ದ. ಇವಳು ನೋಡ್ರೆ ಹೀಗೆ ಆಡ್ತಿದ್ದಾಳೆ. ಏನ್ ಮಾಡೋದು ಬೈರ? ಪ್ರಶ್ನೆ ಕೇಳಿದಕ್ಕೆ ವಾಯ್ಸೇ ನಿಂತೋಯ್ತಾ ಮಾವ? ನಿಮ್ಮನ್ನೇ ಕೇಳ್ತಿರೋದು. ಹೇಳಿ, ಎಲ್ಲಿದ್ದೀರಾ? ಅದು ನಾನು ಗಿಫ್ಟ್ ತರೋಣ ಅಂತ ದೇವಸ್ಥಾನಕ್ಕೆ. ಓಹೋ, ಈಗೀಗ ದೇವಸ್ಥಾನದಲ್ಲೂ ಗಿಫ್ಟ್ಸ್ ಕೊಡ್ತಿದಾರಾ? ಇಲ್ಲ ಮಾಯಾ, ಇದ್ರ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ ಮಾವ. ಗಿಫ್ಟ್ ತರಕ್ಕೆ ಅಂದೆ, ಇಲ್ಲಿ ನೋಡಿದ್ರೆ ದೇವಸ್ಥಾನದಲ್ಲಿದ್ದಾನೆ. ಏನು ನಡೀತಿದೆ ಇಲ್ಲಿ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ಫಾರ್ಮೇಶನ್. ಹಲೋ ಹಲೋ. ಅತ್ತೆ, ನಾನು ಈಗಲೇ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಮಾಯಾ ಬೇಡಮ್ಮ, ಕೇಕ್ ಕಟ್ ಮಾಡಿ. ನನಗೆ ಇದೆಲ್ಲ ಬೇಡ ಅತ್ತೆ. ಅಲ್ಲಿ ಏನ್ ನಡೀತಿದೆ ಅಂತ ನನಗೆ ಗೊತ್ತಾಗ್ಲೇಬೇಕು. ನಾನು ಹೋಗಿ ಬರ್ತೀನಿ. ಮಾಯಾ ಅಕ್ಕ, ಅಳಿಯಂದ್ರೆ ಎಲ್ಲಿದ್ದಾರೆ ಅಂತ ನಾನು ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಮಾಯಾ ಮಗಳೇ. ಏನಾಯ್ತು ಮಾವ? ಏನಿಲ್ಲ ಬೆಳ್ಳಿ. ನೀವಿಷ್ಟೋ ತನಕ ಮಾತಾಡ್ತಾ ಇದ್ದಿದ್ದು ಮಾಯಕ್ಕನ ಜೊತೆಲಿ ತಾನೆ? ಹಾ. ನೀವು ಇಲ್ಲಿರೋದಕ್ಕಿಂತ ಅಲ್ಲಿರೋದೇ ಮೇಲು. ಮಾಯಕ್ಕ ನಿಮಗೋಸ್ಕರ ಕಾಯ್ತಿರ್ತಾರಲ್ವಾ? ನೀವು ಹೊರಡಿ ಮಾವ, ಪರವಾಗಿಲ್ಲ. ಪರವಾಗಿಲ್ಲ ಬೆಳ್ಳಿ, ಪೂಜೆ ಹೇಗೂ ಮುಗಿತಾ ಬಂತಲ್ಲ, ಮುಗಿಸ್ಕೊಂಡೇ ಹೋಗ್ತೀನಿ. ಕುಂಕುಮ ಇಡಪ್ಪ ಮುತ್ತು. ಈ ಹಾರ ಹಾಕ್ಬಿಟ್ಟು ಆಶೀರ್ವಾದ ಮಾಡಪ್ಪ. ಸರಿ ಪುರೋಹಿತ. ಬೆಳ್ಳಿ, ಮಾವನಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳಮ್ಮ. ಏನ್ ಮಾವ,
ಫೀಲಿಂಗ್ಸ್ ಜೊತೆ ಆಟ ಆಡ್ತಿದ್ದೀರಾ? ನೀವ್ ಹೇಳಿದೇನು ಮಾಡ್ತಿರೋದೇನು? ಮನೇಲಿ ಇರ್ಬೇಕಾಗಿರೋ ನೀವು ಇಲ್ಲಿದ್ದೀರಾ? ಮಾಯಕ ಇದ್ರಲ್ಲಿ ಮಾವಂದೇನೂ ತಪ್ಪಿಲ್ಲ. ಪೂಜೆ ಶುರುವಾಗಿ ತಡ ಆಯ್ತು ಅಷ್ಟೇ. ನೋಡು ಬೆಳ್ಳಿ, ನಾನಿಲ್ಲಿ ಬಂದಿರೋದು ನಿನ್ ಜೊತೆ ಮಾತಾಡೋದಕ್ಕಲ್ಲ. ನೀನ್ ಮಧ್ಯದಲ್ಲಿ ಮಾತಾಡದೆ ಇದ್ರೆ ನಿನ್ಗೂ ಒಳ್ಳೇದು, ನನ್ಗೂ ಒಳ್ಳೇದು. ಮಾಯಾ, ನಿನಗೆ ಕೋಪ ಇರೋದು ನನ್ನ ಮೇಲೆ, ಅವಳ ಮೇಲೆ ಯಾಕೆ ಕಿರ್ಚಾಡ್ತಿದ್ಯಾ? ಯಾಕಂದ್ರೆ ನೀವ್ ನನ್ನನ್ನ ಯಾಮಾರಿಸಿದಿರ ಮಾವ, ಅದಕ್ಕೆ. ನಿನ್ನ ಯಾಮಾರ್ಸ್ ನಾನೇನ್ ಮಾಡ್ಬೇಕು ಹೇಳು? ಅದನ್ನ ನೀವ್ ಹೇಳ್ಬೇಕು ಮಾವ. ಮಾಯಾ, ನಿನ್ಗೆಲ್ಲ ವಿಚಾರನು ಫೋನಲ್ಲಿ ಹೇಳಿದ್ನಲ್ಲ. ಆದ್ರೆ ನನಗ್ ನಂಬಿಕೆ ಬರ್ತಿಲ್ವೇ? ನೆನ್ನೆ ನೀವೇನ್ ಹೇಳಿದ್ರಿ ಅಂತ ಸ್ವಲ್ಪ ನೆನೆಸ್ಕೊಳ್ಳಿ ಮಾವ. ಪೂರ್ತಿ ದಿನ ನನ್ ಜೊತೆ ಇರ್ತೀನಿ ಅಂತ ತಾನೇ ಹೇಳಿದ್ದು. ಆದ್ರೆ ಇವತ್ತು ದೇವಸ್ಥಾನದಲ್ಲಿದ್ದೀರಾ. ನನಗೋಸ್ಕರ ಬಂದಿದ್ದೀರಾ ಇಲ್ಲ ಬೆಳ್ಳಿಗೋಸ್ಕರ ಇಲ್ಲಿ ಪೂಜೆಗೆ ಬಂದಿದ್ದೀರಾ? ನನ್ ಬರ್ಡೇ ಏನಾದ್ರೂ ಪರವಾಗಿಲ್ಲ, ಆದ್ರೆ ಬೆಳ್ಳಿಗೋಸ್ಕರ ಮಾಡ್ತಿರೋ ಪೂಜೆಯಲ್ಲಿ ಯಾವ್ದೇ ಕೊರತೆ ಬರಬಾರ್ದು ಅಲ್ವಾ ಮಾವ? ನನಗೆ ಇದುವರೆಗೂ ಅರ್ಥ ಆಗ್ದಿರೋ ಪ್ರಶ್ನೆ ಏನು ಅಂದ್ರೆ, ನಾನಾ ಬೆಳ್ಳಿನ ಅಂತ ಬಂದಾಗ ನೀವ್ ಯಾಕೆ ಯಾವಾಗ್ಲೂ ಅವಳನ್ನೇ ಸೆಲೆಕ್ಟ್ ಮಾಡ್ಕೋತೀರಾ ಮಾವ? ನಿಮ್ ಮನ್ಸ್ ಯಾಕೆ ಅವಳ ಕಡೆನೆ ವಾಲುತ್ತೆ? ನಾನಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ, ಆದ್ರೆ ನೀವೀಗ ಹೇಗಿಷ್ಟನೋ ಹಾಗೆ ನಡ್ಕೊಳ್ತಿದ್ದೀರಾ. ನಿಮಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ ಬರಲ್ಲ ಅಂದ್ರೆ ಪ್ರಾಮಿಸ್ ಯಾಕೆ ಮಾಡ್ತೀರಾ ಮಾವ? ನನ್ ಜೊತೆಲೇ ಇರ್ತೀನಿ ಅಂತ ಭರವಸೆ ಯಾಕೆ ಕೊಡ್ತೀರಾ? ನೀವ್ ಸುಮ್ನೆ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತೀರಾ ಅಷ್ಟೇ ಮಾವ, ಆದ್ರೆ ನಿಮಗೆ ಹೇಗ್ ಬೇಕೋ ಹಾಗೆ ನಡ್ಕೋತೀರಾ. ನೀವ್ ನಡ್ಕೊಳ್ಳೋದೆಲ್ಲ ಸುಳ್ಳು ಅಂತ ನನಗೆ ಈಗ ಗೊತ್ತಾಗ್ತಿದೆ. ನೋಡು, ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳು. ನಾನು ಇಲ್ಲಿಗೆ ಬಂದಿದ್ದ ಉದ್ದೇಶ... ಮಾತಾಡಿ ಮಾವ, ಯಾಕೆ ಸತ್ಯ ಹೇಳೋ ಟೈಮಲ್ಲೇ ಸುಮ್ಮನೆ ಆಗ್ತಿದ್ದೀರಾ? ಅದೇನಾದ್ರೂ ಪರವಾಗಿಲ್ಲ, ನಾನ್ ಕೇಳಕ್ಕೆ ರೆಡಿ ಇದ್ದೀನಿ, ಹೇಳಿ. ನಿನಗೆಲ್ಲ ಅರ್ಥ ಮಾಡಿಸ್ತೀನಿ, ಆದ್ರೆ ಇಲ್ಲಿ ಮಾತಾಡೋದು ಬೇಡ ಮಾಯಾ. ಅದೇ ಯಾಕೆ ಇಲ್ಲಿ ಮಾತಾಡಬಾರ್ದು? ನೋಡಮ್ಮ ಮಾಯಾ, ಮುತ್ತು ಆಮೇಲೆ ಬಂದು ಮಾತಾಡ್ತೀನಿ ಅಂತ ಹೇಳ್ತಿದ್ದಾನೆ ತಾನೆ. ಅಂದಮೇಲೆ ವಿಷಯನ ಇಲ್ಲಿಗೆ ಬಿಟ್ಬಿಡು. ಪೂಜೆ ಮಧ್ಯೆ ಹೀಗೆಲ್ಲ ಬಂದು ಮಾತಾಡ್ತಿದ್ಯಲ್ಲ, ನೋಡಿ ಜನ ಏನ್ ಅನ್ಕೊಳ್ಳಲ್ಲ. ನಮ್ಮ ಮರ್ಯಾದೆ ಏನಾಗ್ಬೇಕು ಹೇಳು? ಏನ್ ತಿಳ್ಕೊತಾರೆ? ತಿಳ್ಕೊಳ್ಳಿ ಬಿಡಿ. ಜನ ಏನ್ ತಿಳ್ಕೊತಾರೆ ಅಂತ ನಾನ್ ತಲೆ ಕೆಡ್ಸ್ಕೊಳಕ್ ಆಗಲ್ಲ. ನನಗೆ ಕೋಪ ಬಂದಿರೋ ಟೈಮಲ್ಲಿ ನಾನ್ ಸೈಲೆಂಟ್ ಆಗಿ ಹಲ್ಕಿಸಕ್ ಆಗಲ್ಲ. ನಾನ್ ಇರೋದೇ ಹೀಗೆ. ನನಗೆ ಏನ್ ಸರಿ ಅನ್ಸುತ್ತೋ ನಾ ಅದನ್ನೇ ಮಾಡುದು. ನನಗೆ ಹೇಗೆ ಇಷ್ಟನೋ ಹಾಗೆ ನಡ್ಕೊಳ್ಳೋದು. ಇದರಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆದ್ರೆ ನಾನೇನು ಮಾಡಕ್ಕಾಗಲ್ಲ. ಈ ಊರಿನ ಜನನೇ ಅಲ್ವಾ ಮಾವ ಹೇಳಿದ್ದು ನನ್ನ ಬಿಟ್ಟು ಬೆಳ್ಳಿನ ಮದ್ವೆ ಆಗಿ ಅಂತ? ನನ್ನನ್ನೇ ಕೇರ್ಲೆಸ್ ಆಗಿ ನೋಡ್ದವ್ರನ್ನ ನಾನು ನನ್ನ ಅಸ್ತಿತ್ವದಲ್ಲೇ ಇಲ್ಲ ಅಂತ ಅನ್ಕೋತೀನಿ. ಕೆಲವ್ರನ್ನ ನಾನು ಕಾಲ್ ಕಸ್ದಾಗ ನೋಡ್ತೀನಿ, ಅದರಲ್ಲಿ ಈ ಊರಿನ ಜನನೂ ಒಬ್ರು. ಮಾಯಾ, ಯಾಕೆ ಇಷ್ಟೊಂದು ಕೋಪ ನಿನಗೆ? ಸ್ವಲ್ಪ ಸಮಾಧಾನ ಮಾಡ್ಕೋ. ಮತ್ತೆ ಅವಳಿಗೆ ನೀವೇನು ಹೇಳಕ್ ಹೋಗ್ಬೇಡಿ. ನಿಜ ಹೇಳಬೇಕು ಅಂದ್ರೆ ತಪ್ಪು ನಂದೇನೆ. ನಿನ್ ಬರ್ತಡೇ ದಿವಸ ಈ ರೀತಿ ಬರಬಾರ್ದಿತ್ತು. ಐ ಆಮ್ ರಿಯಲಿ ಸಾರಿ ಮಾಯಾ, ಪ್ಲೀಸ್ ಅರ್ಥ ಮಾಡ್ಕೋ. ನಿಮ್ ಸಾರಿನ ನನ್ ಮೇಲೆ ಖರ್ಚು ಮಾಡಬೇಡಿ ಮಾವ, ಅದನ್ನ ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳಿ. ನಾನ್ ಕೊಲೆ ಕೇಸ್ ಮೇಲೆ ಜೈಲಿಗೆ ಹೋದಾಗ ಇಡೀ ಊರೇ ನಾನು ಕೊಲೆ ಮಾಡಿರೋ ತರ ನನ್ನನ್ನು ನೋಡಿದ್ರು. ಆದ್ರೆ ನಾನು ಕೇರ್ ಮಾಡ್ಲಿಲ್ಲ, ಯಾಕಂದ್ರೆ ನನಗೆ ನಿಮ್ ಒಪಿನಿಯನ್ ಬೇಕಿತ್ತು ಮಾವ. ನೀವ್ ಬರ್ತೀರಾ ಅಂತ ಕ್ಷಣ ಕ್ಷಣನೂ ನಾನು ಬಾಗ್ಲಲ್ಲೇ ಕಾಯ್ತಾ ಕೂತಿದ್ದೆ ಮಾವ. ಆದ್ರೆ ಯಾವಾಗ ನನ್ನ ಬರ್ತ್ಡೇ ದಿನಾನು ನೀವು ಕಳ್ಳರ ತರ ಓಡ್ ಬಂದ್ರೋ ನನಗಾಗ್ಲೇ ಗೊತ್ತಾಯ್ತು ನಿಮ್ ಪ್ರೀತಿ ಗೀತಿ ಎಲ್ಲ ಸುಳ್ಳು. ಇದನ್ನ ನೀವು ನನ್ನ ನಂಬ್ಸೋಕ್ ಮಾಡ್ತಿರೋ ನಾಟಕ ಅಂತ. ಅಲ್ಲಮ್ಮ ಮಾಯಾ, ನಾವೆಲ್ಲ ಪೂಜೆಗೆ ಬಂದಿರೋದು. ನೀನ್ ನೋಡಿದ್ರೆ ಕೊಲೆ ಮಾಡಿರೋರ್ ಹತ್ರ ಮಾತಾಡ್ದಾಗ ಮಾತಾಡ್ತಿದ್ಯಲ್ಲ, ಇದು ನನಗೆ ಸರಿ ಅನ್ಸುತ್ತಾ? ಅತ್ತೆ, ದಯವಿಟ್ಟು ಸುಮ್ಮನೆ ಇರಿ. ನಾನು ಅವಳ ಜೊತೆ ಮಾತಾಡ್ತಿದ್ದೀನಲ್ಲ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್, ಫಂಟಾಬ್ಯುಲಸ್, ಮಾರ್ವೆಲಸ್. ಮಾಯಾ, ಅವ್ರು ಇಂಡೈರೆಕ್ಟ್ ಆಗಿ ಮಾತಾಡೋ ತರ ಬೈಯೋದು, ನೀವು ಅದನ್ನ ತಡೆಯೋ ತರ ನಾಟಕ ಮಾಡೋದು, ಇದನ್ನೆಲ್ಲ ನೋಡಕ್ಕೆ ನನಗೆ 2 ಕಣ್ಣು ಸಾಕಾಗ್ತಿಲ್ಲ ಮಾವ. ಮಾಯಾ, ನನ್ನ ಮಾತು ಮಾಡದೇ ಇರೋ ತಪ್ಪಿಗೆ ಜೈಲಿಗೆ ಹೋದೆ, ಈಗ ಮಾಡದೇ ಇರೋ ತಪ್ಪಿಗೆ ಬೈಸ್ಕೋಬೇಕಾಗಿದ್ಯಾ? ಅವತ್ತು ಅದನ್ನ ನೀವು ನಿಂತ್ಕೊಂಡು ನೋಡಿದ್ರಿ,
ಇವತ್ತು ಹಾಗೆ ನಿಂತ್ಕೊಂಡು ನೋಡ್ತಿದ್ದೀರಾ. ಒಂದ್ ವೇಳೆ ನಾನು ಸತ್ತೋದ್ರೆ ಅವಾಗ್ಲೂ ಹೀಗೆ ನಿಂತ್ಕೊಂಡು ನೋಡ್ತೀರಾ ಅನ್ಸುತ್ತೆ ಅಲ್ವಾ ಮಾವ? ಇಲ್ಲ ಮಾಯಾ. ನಾನು ಇನ್ನೊಂದು ಕ್ಷಣನೂ ಇಲ್ಲಿರಲ್ಲ. ನೀವೇನ್ ಮಾಡ್ಬೇಕೋ ಮಾಡ್ಕೊಂಡು ಬನ್ನಿ. ಮಾಯಾ ಮಾಯಾ ನಿಂತ್ಕೋ ಮಾಯಾ. ಮಾಯಕ್ಕ ನಿಂತ್ಕೊಳ್ಳಿ. ಮಾಯಾ 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 ಒಂದ್ ನಿಮಿಷ ನಿಂತ್ಕೋ ಮಾಯಾ. ಮಾಯಾ ಯಾಕತ್ತೆ ಮಾತಾಡ್ಬೇಡಿ ಮಾತಾಡ್ಬೇಡಿ ಅಂತ ಅಷ್ಟೊಂದ್ ಸರಿ ಹೇಳಿದ್ರು ಮಾತಿಗೆ ಮಾತು ಬೆಳೆಸ್ತಿದ್ದೀರಲ್ಲ. ನೀವು ಮಾತಾಡದೆ ಸುಮ್ಮನಾಗ್ಬೋದಿತ್ತಲ್ವಾ? ಅವಳು ಮೊದ್ಲೇ ತುಂಬಾ ನೊಂದಿದಾಳತ್ತೆ. ನೋಡಿ ಅತ್ತೆ, ನಾನ್ ಬಂದಿದ್ದು ಬೆಳ್ಳಿಗೋಸ್ಕರನೋ ಅಥವಾ ಇಲ್ಲಿ ನಡೀತಿರೋ ಪೂಜೆಗೋಸ್ಕರನೋ ಅಲ್ಲ. ಮಾಯಿನ್ ಬರ್ತಡೇಗೆ ಅಂತ ಗಿಫ್ಟ್ ತಂದಿದ್ದೆ, ಅದು ಹೊಡೆದೋಯ್ತು. ಅದೇ ತರ ಗಿಫ್ಟ್ ತರೋಣ ಅಂತ ಅಂಗಡಿಗೆ ಹೋಗಿದ್ದೆ. ಅವ್ರು ಇಲ್ಲಿದ್ದಾರೆ ಅಂತ ಗೊತ್ತಾಯ್ತು, ಅವರು ನೋಡ್ಕೊಂಡು ಬನ್ನೆ ಹೊರತು ಪೂಜೆಗಲ್ಲ. ದೇವಸ್ಥಾನಕ್ಕೆ ಕಾಲಿಟ್ಟಿದ ತಕ್ಷಣ ಬೆಳ್ಳಿ ಕಾಣಿಸಿದ್ಲು. ಅವಳು ಖುಷಿಯಾಗಿದ್ದಿದ್ ನೋಡಿ ನನ್ನಿಂದ ಬೇಜಾರಾಗಬಾರ್ದು ಅಂತ ಉಳ್ಕೊಂಡೆ ಹೊರತು ಬೇರೆ ಯಾವ ಕಾರಣನೂ ಇಲ್ಲ ಅತ್ತೆ. ನಾನು ಯಾವ್ದು ನಡಿಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ನಡೆದೋಯ್ತು. ಪೂಜೆಲಿ ಕೂತಿದ್ ಒಂದೊಂದು ಕ್ಷಣನೂ ಯಾವಾಗ ಎದ್ದೋಗ್ತೀನೋ ಅಂತ ಯೋಚಿಸ್ತಿದ್ನೆ ಹೊರತು ನಿಮ್ಮ ಮಾತಾಗ್ಲಿ ಅವ್ರು ಹೇಳೋ ಮಂತ್ರ ಆಗ್ಲಿ ನನ್ನ ಕಿವಿಗೆ ಬೀಳಲಿಲ್ಲ. ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ಇನ್ ಮುಂದೆ ಯಾರು ಮಾಯಿನ ಬಗ್ಗೆ ತಪ್ಪಾಗಿ ಮಾತಾಡಕ್ ಹೋಗ್ಬೇಡಿ. ಅವಳಿಗೊಂಚೂರು ನೋವಾದ್ರೂ ನನ್ನ ಕೈಯಿಂದ ಸಹಿಸ್ಕೊಳಕ್ಕಾಗಲ್ಲ. ಸಾರಿ ಬೆಳ್ಳಿ, ಅತ್ತೆ ಆ ರೀತಿ ಮಾತಾಡಿದ್ದಕ್ಕೆ ನಾನು ಹಾಗೆ ಮಾತಾಡ್ಬೇಕಾಯ್ತು. ನಿಂಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ನಾನು ಬರ್ತೀನಿ ಬೆಳ್ಳಿ. ಬೇಜಾರು ಮಾಡ್ಕೋಬೇಡ ಬೆಳ್ಳಿ. ಮೊದಲು ನಿನ್ನ ಸಮಾಧಾನಕ್ಕೋಸ್ಕರ ಮುತ್ತು ಮಾವ ಬರ್ತಾರೆ ಅಂತ ಸುಳ್ಳು ಹೇಳ್ದೆ. ಆದ್ರೆ ನೀನ್ ನಂಬಿರೋ ಶಕ್ತಿ ಕೃಪೆ ಹಂಗಿತ್ತು. ಮೊದಲು ಗಿಫ್ಟ್ ಹೊಡೆದೋಯ್ತು, ಆಮೇಲೆ ಅಂಗಡಿಯವರು ದೇವಸ್ಥಾನಕ್ಕೆ ಬಂದ್ರು, ಆಮೇಲೆ ಅವ್ರನ್ನ ಹುಡ್ಕೊಂಡು ಮುತ್ತು ಮಾವ ಇಲ್ಲಿಗೆ ಬಂದ್ರು. ಮಾವ ಪೂಜೆಗೆ ಬಂದ್ರೆ ಮಾತ್ರ ಮಾವ ನನ್ನವ್ರು ಆಗ್ತಾರೆ ಅಂತ ಹೇಳಿದ್ದೆ ತಾನೆ, ಈಗ ನಿಜ ಆಯ್ತಲ್ವಾ? ಮುತ್ತು ಮಾವ ಯಾವತ್ತಿದ್ರು ನಿನ್ನವ್ರೆ. ನಿನ್ನಿಂದ ಮುತ್ತು ಮಾವನ್ ದೂರ ಮಾಡಕ್ ಯಾರಿಂದಾನೂ ಸಾಧ್ಯ ಇಲ್ಲ. ನೀನ್ ಧೈರ್ಯವಾಗಿರು. ಯಾಕ್ರಿ ನನ್ನ ಕೈ ಹಿಡ್ಕೋತಿದ್ದೀರಾ? ನಿಮಗೂ ನನಗೂ ಏನ್ ಸಂಬಂಧ? ಯಾವ ಹಕ್ಕಿಂದ ನನ್ನ ಕೈ ಹಿಡ್ಕೋತಿದ್ದೀರಾ? ಮುಂದೆ ನಿನ್ ಗಂಡ ಆಗೋ ನಾನು ಅಧಿಕಾರದಿಂದ ಕೈ ಹಿಡ್ಕೊಂಡಿದ್ದೀನಿ, ತಪ್ಪಾ? ನೋಡಿ, ನನಗೆ ನಿಮ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ನಾನು ಹೋಗ್ಬೇಕು, ದಯವಿಟ್ಟು ನನ್ನ ಬಿಟ್ಬಿಡಿ ಮಾವ. ಎಲ್ಲೋಗ್ತೀಯ ಮಾಯಾ? ನಾನು ಎಲ್ಲಿಗೋ ಹೋಗ್ತೀನಿ, ಅದ್ರ ಚಿಂತೆ ನಿಮ್ಗೆ ಯಾಕೆ? ಚಿಂತೆ ಇರೋದಕ್ಕೆ ಕೇಳ್ತಾ ಇರೋದು. ಇವತ್ತು ನಿನ್ ಬರ್ತಡೆ, ಇಡೀ ದಿನ ನಿನ್ನ ಖುಷಿಯಾಗಿಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ಬೆಳಗ್ಗಿಂದ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಎಲ್ಲ ಕೆಲಸನೂ ಮಾಡ್ಕೊಂಡ್ ಬಂದಿದ್ದೀನಿ. ಕೇಕ್ ಕಟ್ ಮಾಡ್ಬೇಕಾದ್ರೆ ನಿನ್ ಜೊತೆ ಇರಲ್ಲ ಅಂತ ಹೇಗೆ ಅನ್ಕೊಂಡೆ ನೀನು? ನಿಜವಾಗ್ಲೂ ಮಾಯಾ, ನಿನಗೆ ತಂದಿದ್ದ ಗಿಫ್ಟು ಹೊಡೆದೋಯ್ತು. ಎಲ್ಲಿ ವಿಷಯ ಗೊತ್ತಾದ್ರೆ ನೀನು ಫೀಲ್ ಮಾಡ್ಕೋತೀಯ ಅಂತ ನಿನಗೆ ಹೇಳಲಿಲ್ಲ. ನಿನ್ನ ಖುಷಿಯಾಗಿಡಬೇಕು ಅನ್ನೋ ಉದ್ದೇಶ ಇತ್ತೇ ಹೊರತು ನಿನ್ನ ಯಾಮಾರಿಸೋ ಉದ್ದೇಶ ಇರಲಿಲ್ಲ ಮಾಯಾ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅರ್ಥ ಮಾಡ್ಕೋ. ನಿನಗೆ ವಿಷಯ ತಿಳಿಸ್ಬಿಟ್ಟು ಬರಬೇಕಿತ್ತು, ತಿಳಿಸದೆ ಬಂದಿದ್ದು ನನ್ನ ತಪ್ಪು, ನಾನು ಒಪ್ಕೋತೀನಿ. ದೇವಸ್ಥಾನಕ್ಕೆ ಬಂದಮೇಲೆ ಪೂಜೆ ಪುನಸ್ಕಾರ ಅಂತ ಲೇಟ್ ಆಯಿತು. ಅದಾದ್ಮೇಲೆ ನೀನೇ ಬಂದೆ, ಆಮೇಲೆ ಏನು ನಡೀತು ಅಂತ ನೀನೇ ನೋಡ್ದಲ್ಲ. ಗೊತ್ತು ಮಾವ, ನೀವು ಬೆಳ್ಳಿ ಪೂಜೆಗೆ ಹೋಗ್ಬೇಕು ಅಂತ ಏನೇನ್ ಕತೆಗಳು ಹೇಳಿದ್ರಿ ಅಂತ ನನಗೆ ಗೊತ್ತು. ಮೊದಲು ಅಲ್ಲಿಗೆ ಹೋಗೋಣ, ಆಮೇಲೆ ಮಾಯಾಗೇನಾದ್ರೂ ಹೇಳಿ ಸಮಾಧಾನ ಮಾಡ್ಬೋದು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರಾ, ಅಷ್ಟೇ ಅಲ್ವಾ? ಮಾಯಾ, ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೋ. ಯಾಕೆ ಅದೇ ಪ್ರಶ್ನೆ ಕೇಳಿ ಕೇಳಿ ನನ್ಗೆ ಹಿಂಸೆ ಕೊಡ್ತಿದ್ಯಾ? ಫೈನಲ್ ಆಗಿ ಯಾವ ಮಾತು ಬರಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಮಾತು ನಿಮ್ ಬಾಯಲ್ಲಿ ಬಂತು. ಮಾಯಾ, ನೀವು ದೇವಸ್ಥಾನದಲ್ಲಿ ಬೆಳ್ಳಿಗೆ ಬೇಜಾರಾಗಬಾರ್ದು ಅಂತ ಗಿಫ್ಟ್ ತಗೊಂಡ್ ಬರೋ ಸುಳ್ಳು ಹೇಳಿ ಅವಳಿಗೆ ಸಮಾಧಾನ ಮಾಡಿದ್ರಿ. ಆದ್ರೆ ನನಗೆ ಎಲ್ರೂ ಮುಂದೆ ಅವಮಾನ ಮಾಡಿಸಿದ್ರಿ. ನೋಡು, ನನ್ನ ಮನೆಯಿಂದ ಬಂದಿದ್ದೆ ನಿನ್ನ ಗಿಫ್ಟ್ ತರೋಣ ಅಂತ. ಈ ವಿಚಾರ ಶರ್ಮಿಳಂಗೂ ಗೊತ್ತು, ಬೇಕಿದ್ರೆ ಅವಳನ್ನೇ ಹೋಗಿ ಕೇಳು, ಅವಳೇ ಎಲ್ಲ ವಿಷಯ ಹೇಳ್ತಾಳೆ. ಆದ್ರೆ ಈ ವಿಚಾರನ ನೀವು ದೇವಸ್ಥಾನದಲ್ಲಿ ಹೇಳಲೇ ಇಲ್ಲ. ನಾನು ನಿಮ್ಮ ಮೇಲಿರೋ ಪ್ರೀತಿಗೋಸ್ಕರ ಎಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಿದ್ದೀನಿ ಮಾವ. ಆದ್ರೆ ನೀವು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನನಗೆ ಅವಮಾನದ ಮೇಲೆ ಅವಮಾನ ಮಾಡಿಸ್ತಿದ್ದೀರಾ. ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನನ್ನ ಪರವಾಗಿ ನಿಂತು ಮಾತಾಡ್ತಿದ್ರಿ ಹೊರತು ನನ್ನ ವಿರುದ್ಧ ನಿಲ್ತಿರ್ಲಿಲ್ಲ ಮಾವ. ಇನ್ನು ಎಷ್ಟು ದಿನ
ಇನ್ನು ಎಷ್ಟು ದಿನ ಎಲ್ಲರ ಜೊತೆ ಫೈಟ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮಾವ. ನಮ್ ಪ್ರೀತಿಲಿ ನಾನು ಒಬ್ಳೇ ಇದ್ದೀನಿ ಅಂತ ನನ್ಗನಿಸ್ತಿದೆ. ಇನ್ಮೇಲೆ ನೀನು ಒಂಟಿ ಅಲ್ಲ, ನಿನ್ನ ಜೊತೆ ನಾನಿರ್ತೀನಿ. ನೀನು ನನ್ನ ಪ್ರೀತಿನ ಪಡ್ಕೊಳ್ಳೋಕ್ಕೆ ಯಾರ ಜೊತೆನೂ ಫೈಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನನ್ನ ಪ್ರೀತಿನ ಪಡ್ಕೊಳ್ಳೋ ಹಕ್ಕಿರೋದು ನಿನಗೆ ಮಾತ್ರ. ಇವತ್ತಿಂದ ನಿನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಆದ್ಯತೆ ಕೊಡ್ತಿದ್ದೀನಿ ಅಂತ ನಿನಗನ್ಸಿದ್ರೆ ನೀನೇನು ಬೇಕಾದರೂ ಶಿಕ್ಷೆ ಕೊಡು, ಅನುಭವಿಸೋದಕ್ಕೆ ನಾನು ರೆಡಿ. ಶಿಕ್ಷೆ ಕೊಡೋದಕ್ಕೆ ನಾನು ಟೀಚರ್ ಅಲ್ಲ ಮಾವ. ನಿಮ್ಮ ಮೇಲೆ ಇನ್ನೂ ಕೋಪ ಇದೆ ನಿಜ, ಆದರೆ ಆ ಕೋಪಕ್ಕಿಂತ ಜಾಸ್ತಿ ನಿಮ್ಮ ಮೇಲೆ ಪ್ರೀತಿ ಇದೆ. ಇವತ್ತೇನೋ ನಿಮ್ಮ ಮಾತನ್ನ ನಂಬ್ತೀನಿ, ಆದರೆ ಆ ಮಾತನ್ನ ನಡೆಸ್ಕೊಡುವಾಗ ಅದು ನನ್ನ ಪರವಾಗಿರಲ್ಲ ಮಾವ, ಬೆಳ್ಳಿ ಪರವಾಗಿರುತ್ತೆ. ಕೊನೆ ಟೈಮಲ್ಲಿ ಎಲ್ಲ ಬದಲಾಗೋದು ಯಾಕೆ ಅಂತ ನನಗೆ ಇದುವರೆಗೂ ಅರ್ಥ ಆಗಿಲ್ಲ ಮಾವ. ನಿನ್ನೆ ಅಷ್ಟೇ ನೀವು ಅತ್ತಿಗೆ ಹತ್ರ ಏನಂತ ಹೇಳಿದ್ರಿ? ಇಡೀ ದಿನ ಮಾಯನ ಸಂತೋಷವಾಗಿರ್ತೀನಿ ಅಂತ ತಾನೆ. ನೀವು ಸುಳ್ಳು ಹೇಳಿದ್ರು ನಿಜ ಹೇಳಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ಆ ಮಾತನ್ನ ನಂಬಿ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿದೆ ಮಾವ. ಇಡೀ ದಿನ ಖುಷಿಯಾಗಿರ್ಬೋದು ಅಂತ ನಾನು ಅನ್ಕೊಂಡೆ, ಆದ್ರೆ ಈಗ ನೋಡಿ ಹೇಗೆ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಿದೀವಿ ಅಂತ. ಈಗೀಗ ನನಗೆ ಖುಷಿಯಾಗಿರೋಕೆ ಭಯ ಆಗುತ್ತೆ ಮಾವ. ಯಾಕಂದ್ರೆ ತುಂಬಾ ಖುಷಿಯಾಗಿ ನೆಕ್ಸ್ಟ್ ಮೂಮೆಂಟ್ ಏನಾದ್ರೂ ಕೆಟ್ಟದಾಗುತ್ತೆ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಂಗೆ ಭಯ ಆಗುತ್ತೆ ಮಾವ. ಇದನ್ನೆಲ್ಲ ನೋಡಿ ನೋಡಿ ನನಗೆ ಸಾಕಾಗಿದೆ ಮಾವ. ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಟ್ಟು ಎಲ್ಲಾದ್ರೂ ದೂರ ಹೋಗಿ ಸತ್ಬಿಡೋಣ ಅನಿಸ್ತಿದೆ. ನೀನು ಎಲ್ಲಾದ್ರೂ ಹೋದ್ರೆ ನನ್ನ ಗತಿ ಏನು? ನೋಡು, ನೀನು ಈ ರೀತಿ ಯಾವತ್ತೂ ಮಾತಾಡಬಾರ್ದು. ನಿನ್ನ ಲೈಫ್ನ ಕಲರ್ಫುಲ್ ಆಗಿಡೋ ಜವಾಬ್ದಾರಿ ನಂದು. ಖುಷಿಯಾಗಿ ಜೀವನ ಸಾಗಿಸೋಗಿ ನಾನು ನೋಡ್ಕೊಳ್ತೀನಿ. ಯಾರೋ ಹೇಳಿದ್ರು ಅಂತ ನಿನ್ನ ಮೇಲೆ ಅನುಮಾನ ಪಡೋದಾಗ್ಲಿ, ಬೇರೆಯವ್ರಿಗೋಸ್ಕರ ನಿನ್ನ ಬಿಟ್ಕೊಡೋದಾಗ್ಲಿ ನಾನು ಮಾಡಲ್ಲ. ಲೈಫ್ ಲಾಂಗ್ ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಮಾತನ್ನ ನಂಬ್ತೀಯ ಅಲ್ವಾ? ಮಾತಾಡಿ ಮಾಯಾ ಮುತ್ತುರಾಜ್ ಅವರೇ. ಕೊನೆಗೂ ನಾನು ನೋಡ್ಬೇಕು ಅಂತಿದ್ದ ನಗು ಈಗ ಬಂತು ನೋಡು. ನೀನ್ ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ? ಯಾಕೆ ಮಾವ, ನಾನು ಸುಮ್ಮನೆ ಇದ್ರೆ ಚೆನ್ನಾಗಿ ಕಾಣಿಸಲ್ವಾ? ಅಯ್ಯೋ, ಇನ್ನಾಗಲ್ಲ ದೇವ್ರೆ, ನೀನೇ ಬಂದು ಕಾಪಾಡಬೇಕು. ಏನ್ ಮಾವ ದೇವ್ರನ್ನೆಲ್ಲ ಕರಿತಿದ್ದೀರಾ? ನಾನು ಅಷ್ಟೊಂದು ಟಾರ್ಚರಾ? ಹೇ, ಅಷ್ಟೆಲ್ಲ ಇಲ್ಲ. 100ಕ್ಕೆ ಒಂದು 99% ಅಷ್ಟೇ ನೀನ್ ಟಾರ್ಚರ್ ಕೊಡೋದು. ಏ ಬೇಡ ಬೇಡ ಮಾಯಾ, ಬೇಡ ಬೇಡ. ಈ ಹುಡುಗಿರು ಯಾಕೆ ಇಷ್ಟೊಂದು ಕಾಂಪ್ಲಿಕೇಟೆಡ್ ಅಂತ ಒಂದ್ಸರಿ ದೇವ್ರ ಹತ್ರ ಕೇಳ್ಬೇಕು. ನೀವ್ ನಮ್ಮನ್ನ ಅರ್ಥ ಮಾಡ್ಕೊಳ್ದೆ ಇದ್ದಾಗ್ಲೇ ಎಲ್ಲ ಕಾಂಪ್ಲಿಕೇಟೆಡ್ ಅನ್ಸೋದು. ಏನು ಅಂತ ಹೇಳಿದ್ರೆ ತಾನೇ ಅರ್ಥ ಮಾಡ್ಕೊಳಕ್ಕೆ. ನನ್ನನ್ನ ಎತ್ಕೊಂಡು ಹೋಗಿ ಕಾರ್ವರೆಗೂ ಬಿಡ್ಬೇಕು ಅನ್ನೋದನ್ನ ಬಾಯ್ ಬಿಟ್ಟು ಹೇಳ್ಬೇಕಾ ಮಾವ? ಇನ್ಮೇಲೆ ನೀನ್ ಹೇಳೋದೇ ಬೇಕಿಲ್ಲ. ಚೇತು, ಚೇತು, ಒಂದ್ ಸಣ್ಣ ಕೆಲ್ಸನೂ ನಿನ್ ಕೈಲಿ ಮಾಡಕ್ಕಾಗಲ್ವಾ? ಎಷ್ಟ್ ಸಲ ಹೇಳ್ಸ್ಕೊತೀಯ ನೀನು? ಕುಂಬಳಕಾಯಿನ ಕಟ್ ಮಾಡಿ ಕುಂಕುಮ ಹಾಕೊಂಡ್ ಬಂತ ಹೇಳಿದ್ದೆ ತಾನೆ. ತಗೊಂಡೋಗು, ಬೇಗ ಈ ಕೆಲಸ ಮಾಡ್ಕೊಂಬ, ಟೈಮ್ ಆಯ್ತು. ಹೋಗು ಹೋಗು. ಚೇತು, ಚೇತು ಬಾಯ್ಲಿ. ಕುಂಬಳಕಾಯಿ ಗಾಳಿಯಲ್ಲಿ ತೇಲಾಡ್ತಿದ್ಯಲ್ಲ. ಚೇತು,
ಏ ಚೇತು ಅಮ್ಮ ಏ ಚೇತು ಎಲ್ಲಿದ್ಯೋ ಅಯ್ಯೋ ಇದೇನಿದು ಇಷ್ಟೊಂದು ವಿಚಿತ್ರವಾಗಿ ಆಗ್ತಿದ್ಯಲ್ಲ ಯಾರು ನಂಗೆ ಎದುರ್ಸಕ್ಕಂತಾನೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅಮ್ಮ ಬೇಡ ನಂಗೆ ಹೊಡಿಬೇಡ ಅಯ್ಯೋ